ಸಪ್ತಮಿ ಅವರೇ, ಎಲ್ಲಿದ್ದೀರಾ? ನಾನು ಮನೇಲೇ ಇದ್ದೀನಿ. ನೀವು ಇಷ್ಟೊಂದು ಸರಿ ಕಾಲ್ ಮಾಡಿದ್ದೀರಾ? ಸಾರಿ, ನಾನು ನೋಡಲಿಲ್ಲ. ಏನಾಯ್ತು? ನೀವೆಲ್ಲಿದ್ದೀರಾ? ನಾನು ಮೆಡಿಕಲ್ ಶಾಪ್ ಹತ್ರ ಇದ್ದೆ. ಮೆಡಿಕಲ್ ಶಾಪ್ ಹತ್ರನಾ? ಯಾಕೆ, ಏನಾಯ್ತು? ಹುಷಾರಿಲ್ವಾ? ನನಗಲ್ಲ, ಜಾನ್ವಿಗೆ. ಜಾನ್ವಿಗಾ? ಹೌದು ಸಪ್ತಮಿ ಅವರೇ, ನೆನ್ನೆ ರಾತ್ರಿಯಿಂದ ಚಳಿ ಜ್ವರ ಅಂತ ತುಂಬ ಒದ್ದಾಡ್ತಿದ್ಲು. ಅದಕ್ಕೆ ಹಾಸ್ಪಿಟಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೆ. ಡಾಕ್ಟರ್ ಚೆಕ್ ಮಾಡಿ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಪಾಪ ತುಂಬ ವೀಕಾಗಿ ಹೋಗಿದ್ದಾಳೆ. ಅವಳ ಕಂಡೀಷನ್ ನೋಡಿ ನನಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅವಳಿನ್ನೂ ಚಿಕ್ಕ ಹುಡುಗಿ, ಹೇಗೆ ತಡ್ಕೋತಾಳೋ ಏನೋ. ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ಸಪ್ತಮಿ ಅವರೇ. ಭಯ ಪಡ್ಬೇಡಿ, ಡಾಕ್ಟ್ರು ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ವಾ? ಏನೂ ಆಗಲ್ಲ, ಧೈರ್ಯವಾಗಿರಿ. ಹೌದು, ನೀವು ಯಾವ ಹಾಸ್ಪಿಟಲಲ್ಲಿ ಇದ್ದೀರಾ ಹೇಳಿ, ನಾನು ಬರ್ತೀನಿ. ಬೇಡ ಸಪ್ತಮಿ ಅವರೇ, ಡಾಕ್ಟ್ರನ್ನ 1 ಅವರಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲ ನೋಡ್ಕೊಂಡು ಅವಳನ್ನ ಆರಾಮಾಗಿ ಮನೆಗೆ ಕರ್ಕೊಂಡು ಹೋಗ್ತೀವಿ. ನೀವು ನೇರವಾಗಿ ಮನೆಗೆ ಬಂದುಬಿಡಿ. ನಿಮ್ಮ ವಾಯ್ಸ್ ಮುಂಚೆ ಥರ ಇಲ್ಲ ನೋಡಿ. ಯಾವಾಗಲೂ ನೀವು ಸ್ಟ್ರಾಂಗ್ ಆಗಿರಬೇಕು. ಮನೆಯವ್ರನ್ನೆಲ್ಲ ನೋಡ್ಕೋತಿರೋದೇ ನೀವು. ನೀವೇನಾದರೂ ವೀಕ್ ಆದರೆ ಮನೆಯವರೆಲ್ಲರೂ ಇನ್ನೂ ವೀಕ್ ಆಗ್ತಾರೆ. ಅವ್ರಿಗೆಲ್ಲ ಸಮಾಧಾನ ಹೇಳಬೇಕಾಗಿರೋ ನೀವೇ ವೀಕ್ ಆದರೆ ಹೇಗೆ? ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ, ಸರಿನಾ? ಥ್ಯಾಂಕ್ಸ್ ಸಪ್ತಮಿ ಅವರೇ, ನೀವಿರೋದಕ್ಕೆ ನನಗೆ 100 ಆನೆ ಬಲ ಸಿಕ್ಕಂಗಾಗಿದೆ. ಹಾಂ ಸರಿ, ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ, ನಾನು ಈಗಲೇ ಬರ್ತೀನಿ. ತಮ್ಮ ತಂಗಿ ಅಂದರೆ ತುಂಬ ಪ್ರೀತಿ ಇವ್ರಿಗೆ. ಪಾಪ ಜ್ವರ ಬಂದಿರೋದಕ್ಕೆ ಎಷ್ಟೆಲ್ಲ ಒದ್ದಾಡ್ತಿದ್ದಾರೆ. ಏನೇ ಆದರೂ ಮನೆಯವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಈ ಥರ ಪ್ರೀತಿ ಅಕ್ಕರೆ ಇರೋನ್ನ ಮದುವೆ ಆಗ್ತಿರೋ ನಾನೇ ಪುಣ್ಯವಂತೆ. ತಗೋಮ್ಮ, ಡೋರ್ ಓಪನ್ ಮಾಡು. ಶ್ರೀಮಂತ ಮನೆಗೆ ಆಂಬ್ಯುಲೆನ್ಸ್ ಬಂದಿದೆ. ಯಾರಿಗೇನಾಯ್ತು ಅಂತ ಗೊತ್ತಿಲ್ವೇ? ಜಾನ್ವಿಗೇನಾಯ್ತು? ಅತ್ತೆ ಬಾವ ಯಾರು ಏನು ಹೇಳಲೇ ಇಲ್ವಲ್ಲ? ರೂಮ್ ಡೋರ್ ಓಪನ್ ಮಾಡ್ದಾ? ಈಗ್ಲೇ ಹೋಗಿ ಏನಾಯ್ತು ಅಂತ ವಿಚಾರಿಸ್ಬೇಕು. ಏನಮ್ಮ, ಶುಭ ಕಾರ್ಯ ನಡೆಯೋ ಮನೆಗೆ ಆಂಬ್ಯುಲೆನ್ಸ್ ಬಂದಿದೆ. ಟಿಕೆಟ್ ತಗೊಂಡಿದ್ಯಾರು? ನಿಮ್ ಭಾವನಾ? ಏಯ್, ಅಲ್ಲಮ್ಮ, ಮುಂದೆ ಟಿಕೆಟ್ ತಗೊಳ್ಳೋದನ್ನ ಇವಾಗ ಹೇಳ್ದೆ, ಅದಕ್ಕೆ ನಿನಗೆ ಕೋಪ ಬರ್ತಿದ್ಯಾ? ಕೋಪ ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ನನಗೇನ್ ಲಾಸ್ ಇಲ್ಲ. ದೊಡ್ಡೋರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಹೀಗ್ ನಡ್ಕೊಳ್ಳೋದು ಮಾಡಬಾರ್ದು. ಅವ್ರ ಶಾಪ ತಟ್ಟಿದ್ರೆ ನಿನ್ಗೆ ಯಾವತ್ತೂ ಒಳ್ಳೇದಾಗಲ್ಲ. ಓ, ಅವ್ರ ಪರವಾಗಿ ನೀನೇ ನನಗೆ ಶಾಪ ಹಾಕೋ ತರ ಇದೆಯಾ? ನಾನ್ ಮೊದ್ಲು ಹೋಗಿ ಅಲ್ಲೇನಾಗಿದೆ ಅಂತ ನೋಡ್ಬೇಕು. ನನ್ನನ್ನು ತಡಿಬೇಡ್ವೆ. ನಿನ್ನ ಅಷ್ಟು ಈಸಿಯಾಗಿ ಅಲ್ಲಿಗೆ ಹೋಗೋದಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಅಮ್ಮ? ಹೌದು, ಆ ಜಿಪುಣ್ ಕುಮಾರ ಆಂಬ್ಯುಲೆನ್ಸ್ ಎಲ್ಲ ಕರ್ಸಿದಾನೆ. ಅದಕ್ಕೆಲ್ಲ ದುಡ್ಡು ಕೊಡೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನಾ? ಇಲ್ಲ ಅದು ಏನಾದ್ರೂ ಓಸಿನಾ? ಬೇರೆಯವ್ರ ಜೀವನದಲ್ಲಿ ಏನ್ ನಡೀತಾ ಇದೆ, ಅವ್ರು ಹೇಗ್ ಖರ್ಚು ಮಾಡ್ತಿದ್ದಾರೆ ಅನ್ನೋದನ್ನ ಯೋಚನೆ ಮಾಡೋದ್ ಬಿಟ್ಟು ನಿನ್ ಜೀವನದಲ್ಲಿ ಏನ್ ನಡೀತಾ ಇದೆ, ನಿನ್ ಗುರಿನ ಹೇಗ್ ಸಾಧಿಸ್ತೀಯಾ ಅನ್ನೋದನ್ನ ಯೋಚನೆ ಮಾಡು. ಆಗ ಮೋಸ್ಟ್ಲಿ ಸಾಧನೆ ಮಾಡೋದಕ್ಕೆ ಏನಾದ್ರೂ ಸ್ಫೂರ್ತಿ ಆದ್ರೂ ಸಿಗುತ್ತೆ. ಆ ಜಿಪುಣ್ ಕುಮಾರನ್ ಜೀವನನ ಹಾಳು ಮಾಡೋದೆ ನನ್ನ ಗುರಿ. ಅದಕ್ಕೆ ಸ್ಫೂರ್ತಿ ಎಲ್ಲ ಬೇಡ ಅಮ್ಮ. ನಾನು ಮೊದ್ಲು ಅಲ್ಲಿಗೆ ಹೋಗ್ಬೇಕು. ನನಗೆ ಹೋಗೋದಿಕ್ಕೆ ಜಾಗ ಬಿಡ್ತೀಯೋ ಇಲ್ವೋ? ನಾನ್ ಬಿಡಲ್ಲ. ಬಿಡಲ್ವಾ? ಅಮ್ಮ ನಿಂತ್ಕೋ, ಅಮ್ಮ ಅಮ್ಮ ನಿಂತ್ಕೋ. ಅಮ್ಮ ಅಮ್ಮ ನಿಂತ್ಕೊಳ್ಳಿ. ಪಪ್ಪ ಪಪ್ಪ. ಮಂಜು, ಅಮ್ಮ ಹೋಗ್ತಿದಾರ, ನಿಲ್ಸಿ. ನಿಂತ್ಕೊಳ್ಳೆ.
ಮಂಜು ಏನಾಯ್ತಮ್ಮ? ಅಮ್ಮ ಜಿಪುಣ್ ಕುಮಾರನ್ ಮನೆಗೆ ಹೋಗ್ತಿದ್ದಾರೆ. ಏನಕ್ಕೆ ಅಂತ ಕೇಳಿ ಪಪ್ಪ. ಕೇಳೋದೇನಿದೆಯೇ ರೀ? ಜಾನುನ ಆಂಬ್ಯುಲೆನ್ಸ್ ಅಲ್ಲಿ ಮನೆ ಕರ್ಕೊಂಡ್ ಬಂದ್ರು. ಏನಾಯ್ತು ಅಂತ ನಾನು ಒಂದ್ ನಿಮಿಷ ಹೋಗಿ ನೋಡ್ಕೊಂಡು ಹೇಯ್! ಬರ್ತೀನಿ. ನಿಂತ್ಕೋ ಅಂತ ಹೇಳಿದೆ ತಾನೆ. ಜಾನ್ವಿನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದ್ರು ಸರಿ, ಜೀವಂತವಾಗಿ ಇದ್ದಾಳ್ತಾನೆ, ಸತ್ತೋಗಿಲ್ವಲ್ಲ. ರೀ, ಆ ಚಿಕ್ಕ ಹುಡುಗಿ ಬಗ್ಗೆ ಹೀಗ್ ಕೆಟ್ಟದಾಗಿ ಮಾತಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ನಿಮ್ ನಾಲ್ಗೆಗೆ ಹುಳ ಬೀಳುತ್ತೆ, ನೋಡ್ತಾ ಇರಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡು ಯೋಗಿ, ನಿನ್ನ ಹೆಂಡತಿನ ನಿನ್ ಮುಂದೆನೆ ನಿಂತ್ಕೊಂಡು ನಿನಗೆ ಶಾಪ ಹಾಕ್ತಾ ಇದ್ದಾಳೆ. ಬರ್ತಾ ಬರ್ತಾ ಇವಳು ದುರಹಂಕಾರ ಜಾಸ್ತಿ ಆಗ್ತಾ ಇದೆ. ದುರಹಂಕಾರ ನನಗಲ್ಲ, ನಿಮ್ಗಳಿಗೆ ಜಾಸ್ತಿ ಆಗ್ತಾ ಇರೋದು. ಸ್ವಂತ ಅಣ್ಣನ್ ಮಗಳಿಗೆ ಕೆಟ್ಟದ್ ಬಯಸ್ತಿರಲ್ಲ, ನೀವೆಲ್ಲ ಮನುಷ್ಯ. ಅವಳಿಗೆ ಹುಷಾರಿಲ್ಲ, ಏನಾಯ್ತು ಅಂತ ನೋಡ್ಬೇಕು ಅಂತ ಅನ್ಸೋದೇ ಇಲ್ವಾ ನಿಮ್ಗೆ? ನಮಗ್ ಅನ್ಸೋದೇ ಇಲ್ಲ ಬಿಡು. ಆದ್ರೆ ನನಗೊಂದು ಅರ್ಥ ಆಗ್ತಿಲ್ಲ, ಆ ಜಾನ್ವಿ ಏನು ನಿನ್ ಮಗಳಲ್ವಲ್ಲ? ಹಂಗಂದ್ಮೇಲೆ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ಯಾ? ಯಾರು ಹೇಳಿದ್ದು ಜಾನ್ವಿ ನನ್ ಮಗಳಲ್ಲ ಅಂತ? ಜಾನ್ವಿ, ವಿಭಾ, ಶ್ರೀಮಂತು, ಸಮರ್ಥ್ ಇವ್ರ 4 ಜನ ನನ್ ಮಕ್ಳೇ. ಇವರಲ್ಲಿ ಯಾರಿಗೇನಾದ್ರೂ ನನ್ ಮನ್ಸು ಚಡ್ಪಡಿಸತ್ತೆ, ಅದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು. ಆ ಶ್ರೀಮಂತ ನನಗ್ ಮಾಡಿರೋ ಮೋಸಕ್ಕೆ ಅವನ್ ತಂಗಿಗೆ ಆ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ. ಜಾನ್ವಿಗೆ ಹುಷಾರಿಲ್ಲ ಅಂತಲ್ಲ, ಅವಳು ಸತ್ತೋದ್ರು ನೀನ್ ಅಲ್ಲಿಗೆ ಹೋಗ್ಬಾರ್ದು. ಮತ್ತೆ ಮತ್ತೆ ಹೀಗ್ ಮಾತಾಡಿ ನಿಮ್ ಮರ್ಯಾದೆನ ನೀವೇ ಕಳ್ಕೊತಿದ್ದೀರಾ. ನನಗ್ ಬರೋ ಕೋಪಕ್ಕೆ ಏನ್ ಮಾಡ್ತೀಯಾ? ಅಂದ್ರೆ ಮತ್ತೆ ಶಾಪ ಹಾಕ್ತೀಯ ಅಂತ? ಅಲ್ಲ, ಅಂತದ್ ಏನಂದ ಅವನು? ನನ್ ಶತ್ರು ಮನೆಗ್ ಹೋಗ್ಬೇಡ ಅಂದ. ಗಂಡ ಹೇಳ್ದಾಗ ನಡ್ಕೊಳ್ಳೋದು ಹೆಂಡತಿ ಧರ್ಮ. ಮೊದ್ಲು ನೀನ್ ಅದನ್ನ ಪಾಲಿಸೋದನ್ ಕಲಿ. ಫಸ್ಟು ನೀವೆಲ್ಲ ಮನುಷ್ಯತ್ವ ಏನು ಅನ್ನೋದನ್ನ ಕಲ್ತ್ಕೊಳ್ಳಿ, ಆಮೇಲೆ ಧರ್ಮ ಪಾಲಿಸೋದ್ರ ಬಗ್ಗೆ ನಾನ್ ತಿಳ್ಕೊತೀನಿ. ನೀವೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಆ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನೀವದ್ ಹೇಗ್ ಹೋಗ್ತಿರೋ ನಾನು ನೋಡ್ತೀನಿ. ಬಿಡೆ ಬಿಡೆ, ಹೋಗೋಗಿಲ್ಲ. ಬಿಡು ಅಂತಂದೆ, ಬಿಡೆ. ಪಪ್ಪ, ನೀವ್ ಮೊದ್ಲು ಅಮ್ಮನಿಗೆ ಹೊಡೆದು ಬುದ್ಧಿ ಕಲ್ಸಿ, ಆಮೇಲೆ ನಮ್ ಶತ್ರುಗಳ ಬಗ್ಗೆ ಯೋಚನೆ ಮಾಡೋಣ. ಹೌದು ಯೋಗಿ, ಮೊದ್ಲು ಅವಳು ಕಾಲ್ ಮುರಿದು ಕೈಗೆ ಕೊಡು, ಆಗ ಅವಳಿಗೆ ಬುದ್ಧಿ ಬರುತ್ತೆ.